ಶೇಖರ್ ಅಂದ್ಬಿಟ್ಟು ಆಲೂರು ದೊಡ್ಡಿ ಮುದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಸರ್. ನಮ್ಗೆ ನಮ್ಮ ಮಗನ್ಗೆ ನಮ್ಮ ಹೆಂಡತಿಗೆಲ್ಲ ಆರೋಗ್ಯ ಸಮಸ್ಯೆ ಇತ್ತು. ಮೊದಲನೇ ಸಾರಿ ಬಂದಾಗ ಸ್ವಲ್ಪ ಪರವಾಗಿಲ್ಲ, ಏನೋ ಅಮ್ಮಂತ ಮಡಿಲಿಗೆ ಬಂದಿದ್ದೀವಿ, ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಎರಡನೇ ಸಾರಿಗೆ ಬಂದಾಗ ನಮ್ಗೆ ಎಲ್ಲ ಹೊಟ್ಟೆ ನೋವು ಕ್ಲಿಯರ್ ಆಗಿದೆ. ಈಗ ತುಂಬಾ ಖರ್ಚು ಮಾಡಿದ್ದೀವಿ, ಎಲ್ಲ ಹಾಸ್ಪಿಟ್ಲು ಓಡಾಡಿದ್ದೀವಿ, ಮಲ್ಲೆ ಹಾಸ್ಪಿಟ್ಲಿಗೂ ತೋರಿಸಿದ್ದೀವಿ. ಎಲ್ಲೋದ್ರೂ ನಮ್ಗೆ ಸಮಸ್ಯೆ ಆಗ್ಲಿಲ್ಲ. ಯಾರೋ ಒಬ್ರು ಹೇಳಿದ್ರು ದೇವಸ್ಥಾನದ ಅಡ್ರೆಸ್ಗೆ ಹೋಗಿ ನಿಮ್ಗೆ ಮಗನ ಪರಿಹಾರ ಎಲ್ಲ ಆರೋಗ್ಯ ಸಮಸ್ಯೆ ಎಲ್ಲ ಸರೋಯ್ತದೆ ಅಂತ ಹೇಳಿದ್ರು. ನಾವಿಲ್ಲಿ ಎರಡನೇ ಸಾರಿ ಬಂದಿದ್ದೀವಿ, ಮಗ ಚೆನ್ನಾಗಿದ್ದಾನೆ. ನಮ್ಮ ಹೆಸರು ಬಾಬು ಅಂತ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಶಿಡ್ಲಘಟ್ಟ ತಾಲೂಕು. ನಮ್ದು ಸುಮಾರು ಇಲ್ಲಿ ಫಸ್ಟ್ ಬಂದಾಗ ಮನೆ ಹತ್ರ ಯಾವಾಗಲೂ ವಿಪರೀತ ಗಲಾಟೆ, ರೋಡ್ದು ಅದು ಇದು ವಿಪರೀತ ಗಲಾಟೆ ಆಗ್ತಾ ಇತ್ತು. ಇಲ್ಲಿ ಬಂದೇನೆ ಯಾರು ಹೇಳಿದಿರ್ತಾರೆ ಬಂದಿದ್ದಕ್ಕೆ. ಇವಾಗ ಗಲಾಟೆ ಅನ್ನೋದು ಏನೂ ಇಲ್ಲ. ಇದೇ ಕೋರ್ಟಲ್ಲಿ ಇದಾಗ್ತಾ ಇದೆ. ಇವಾಗ ಅವ್ರೇನು ರಾಜಿ ಮಾಡ್ಕೋತೀನಿ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಅವರು ನಮಗೆ ಬೇಲ್ ಆಗೈತಿ, ಅವ್ರಿಗಿನ್ನ ಬೇಲ್ ಆಗಿಲ್ಲ. ಇವಾಗ ನಮ್ಗೆ ಇಲ್ಲಿ ಬಂದ್ಮೇಲೆ ನಮ್ಗೆ ಒಳ್ಳೇದಾಗಿದೆ. ನಾನು ಒಂದು ಇಬ್ಬರು ಮೂರು ಕರ್ಕೊಂಡ್ ಬಂದಿದ್ದೀನಿ, ಅವ್ರಿಗೂ ಭಾರಿ ಒಳ್ಳೇದಾಗಿದೆ. ನಾನು ದೇವಸ್ಥಾನಕ್ಕೋಸ್ಕರ ಇಲ್ಲಿ ಬಂದಿದ್ದು, ಅಮ್ಮನ ಸೇವೆ ಇದಕ್ಕೆ ದೇವಸ್ಥಾನಕ್ಕೆ ಕಷ್ಟ ಅಂತ ಬಂದಿದ್ದು. ನಾನು ತುಂಬಾ ಕಷ್ಟದಲ್ಲೇ ಇದ್ದೆ ಫಸ್ಟ್. ಇಲ್ಲಿ ಬಂದ್ಮೇಲೆ ನನಗೆಲ್ಲ ತುಂಬಾ ಒಳ್ಳೇದಾದ್ಮೇಲೆ ನಾನು ಇವಾಗ ನಿಂತ್ಕೊಂಡು ಅಮ್ಮನ ಸೇವೆಗೋಸ್ಕರ ನಿಂತಿದ್ದೀನಿ. ನಾನು ಇಲ್ಲಿ ಇವಾಗ ಬಂದ್ರೆ ಇಲ್ಲಿ ಫಸ್ಟ್ ಬಂದಾಗ ನಾನು ತುಂಬಾ ಕಷ್ಟದಲ್ಲಿದ್ದಾಗ ತುಂಬಾ ನೋವು ಬಾಧೆಯಿಂದ ನಾನು ಇಲ್ಲಿ ಬಂದಿದ್ದು. ಇವತ್ತು ನಾನು ತುಂಬಾ ಅನ್ನದ ದಾರಿ ಸಿಕ್ಕಿದೆ ಅಂದ್ರೆ ಇವತ್ತು ಇಲ್ಲಿ ಬಂದ್ಮೇಲೆ ನನಗೆ ಅನ್ನದ ದಾರಿ ತೋರಿಸ್ತಾ ಇದ್ದಾರೆ ಅಮ್ಮ. ನಮ್ಗೆ ಅಂದ್ರೆ ಯಾವ್ದು ಕೆಡಕುಗಳು ಮತ್ತೆ ಬ್ಲಾಕ್ ಮ್ಯಾಜಿಕ್ ಅಂತಾರಲ್ಲ, ಆತರ ಪ್ರಾಬ್ಲಮ್ಗಳು ಆಗಿದ್ದಿತ್ತು ಫಸ್ಟ್. ನಮ್ಮ ಮನೆಯವ್ರಿಗೆ ನನಗೆ ತುಂಬಾ ಕಷ್ಟ. ಯಾವಾಗಲೂ ಹಾಸ್ಪಿಟ್ಲು ಅಂತ ತಿರುಗ್ತಾ ಇದ್ವಿ. ಅವಾಗ